ನಮಸ್ಕಾರ. ಕೊರಟಗೆರೆ ತಾಲೂಕು ಮಳವನಹಳ್ಳಿ ಮತ್ತೆ ಕಸ್ಬಾಲ್ ವಾರ್ಡ್ನಲ್ಲಿ ಇರ್ತಕ್ಕಂಥ ಹುಲಿಕುಂಟೆ ಮತ್ತೆ ಸೊನ್ನೆನಹಳ್ಳಿ ಗ್ರಾಮದ ಗಡಿ ಭಾಗದಲ್ಲಿ ನಾವು ಪ್ರಾಥಮಿಕ ಮಕ್ಕಳ ಹಾಸ್ಟೆಲ್ಗೋಸ್ಕರ ಸ್ಥಳವನ್ನು ನಿಗದಿ ಮಾಡಿದ್ದ ಸ್ಥಳ ಪರಿಶೀಲನೆಗಾಗಿ ನಾನು ಬಂದಿದ್ದೆ. ಪಕ್ಕದಲ್ಲಿದೆ ಸೊನ್ನೆನಹಳ್ಳಿ ಗ್ರಾಮ ಮತ್ತು ಹುಲಿಕುಂಟೆ ಗ್ರಾಮದ ಗಡಿ ಭಾಗದಲ್ಲಿ ಸೊನ್ನೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ 28, 29, 30 ಮತ್ತೆ 52 ಮತ್ತು ಹುಲಿಕುಂಟೆ ಗ್ರಾಮದ ಸರ್ವೆ ನಂಬರ್ 60ರ ಭಾಗದಲ್ಲಿ ಇಲ್ಲೆಲ್ಲ ಸೋಲಾರ್ ಪಾರ್ಕ್ ಮಾಡೋದಕ್ಕೆ ಮಾಡಿದ್ದಾರೆ. ಗ್ರಾಮಸ್ಥರು ಕೂಡ ಈ ನಿಟ್ಟಿನಲ್ಲಿ ಕಾಲ್ದಾರಿಯನ್ನು ಒತ್ತುವರಿ ಮಾಡಿದ್ದಾರೆ ಅಂತೇಳಿ ದೂರನ್ನ ನೀಡಿದ ನನಗೆ ನಾವು JCB ಇಂದ ಈಗ ಕೆಲವೊಂದು ಅಲ್ಲಿ ದಾರಿ ಮೇಲ್ನೋಟಕ್ಕೆ ಯಾವುದು ಬರುತ್ತೆ ಅದನ್ನು ತೆರವು ಮಾಡಿದ್ದೀವಿ. ಅದನ್ನು ಕೂಡ ಅವರು ಈಗ ಟೈಮ್ ಕೇಳಿದ್ದಾರೆ. ಟೈಮ್ ಕೇಳಿಕೊಂಡು ಯಾವುದು ದಾರಿಯಲ್ಲಿ ಬರುತ್ತೆ ಅದನ್ನು ಕೊಡ್ತೀವಿ ಅಂತ ಕೂಡ ಗಮನಕ್ಕೆ ತರ್ತಾ ಇದ್ದಾರೆ. ಇನ್ನು ಅವರು ಯಾರು ಸಂಬಂಧಪಟ್ಟ ಮೇಲಧಿಕಾರಿಗಳು ಯಾರು ಬಂದಿಲ್ಲ. ಅದನ್ನ ನೋಡಿ ಈಗ ಅವರು ತೆರವು ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ತೆರವು ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿ. ಸರ್, ರೈತರದ್ದು ಒಂದು ಅಗ್ರಿಮೆಂಟ್ ಅಂತ ಹಾಕಿದ್ದಾರೆ ಸರ್, 28 ವರ್ಷಗಳ ಅಗ್ರಿಮೆಂಟ್ ಅಂತ ಹಾಕಿದ್ದಾರೆ. ಅದು ಯಾವುದು ಕೂಡ ಕನ್ನಡದಲ್ಲಿ ಇಲ್ಲ. ರೈತರು ಅಮಾಯಕರು 2 ಎಕರೆ 5 ಗುಂಟೆ ಜಮೀನ. ಈಗ ಒಳನಹಳ್ಳಿ ಸರ್ವೆ ನಂಬರು 2 ಸರ್ವೆ ನಂಬರ್ 4, 5 ಅದರಲ್ಲಿ ಅಲ್ಲಿಗೆ 3.5 ಎಕರೆ ನಾವು ಕೊಟ್ಟಿದ್ದೀವಿ ಸರ್. ಅದಕ್ಕೆ ಈಗ 28 ವರ್ಷ ಜಾಸ್ತಿ ಆಗೈತೆ ಅಂತೇಳಿ ನಮಗೆ ಭಯ ಆಗುತ್ತೆ. ವರ್ಷಕ್ಕೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರೆ 40 ಸಾವಿರ. ಅಲ್ಲ, ಅಗ್ರಿಮೆಂಟ್ ಅಲ್ಲಿ ಏನೈತೆ ಅಂತ ನೋಡಿದಿರಾ? ಇಲ್ಲ ಸರ್, ಇಂಗ್ಲೀಷ್ನಾಗ ಐತೆ ನನಗೆ. ಇಂಗ್ಲಿಷ್ ನಲ್ಲಿ ಇತ್ತು, ನೀವು ಸೈನ್ ಹಾಕ್ಬಿಟ್ರಾ? ಹಾಕ್ಬಿಟ್ಟು. ಯಾರು ಮಾಡ್ಕೊಂಡ್ರದ್ದು ಇದು? ಯಾರೋ ಇದು ಆಂಧ್ರದವರು. ಈಗ ಅಧಿಕಾರಿಗಳು ಬಂದಿರಲ್ಲ, ತಹಶೀಲ್ದಾರ್ ಅವರು, ಏನಕ್ಕೆ ಬಂದಿದ್ದು? ಅವ್ರು ಅದೇ ಇದನ್ನೆಲ್ಲ ಇದು ಮಾಡಕ್ಕೆ ಬಂದಿದ್ದಾರೆ. ಏನಾಗಿತ್ತಂತ? ಏನು ಇದು ಅದೇನೋ ಯಾರೋ ಅರ್ಜಿ ಕೊಟ್ಟರು ದಾರಿ ಅಂತ. ಅದಕ್ಕೆ ಬಂದಿದ್ರು. ದಾರಿ ಇತ್ತಲ್ವಾ? ಮೊದಲು ಸೈಡ್ ದಾರಿ ಇತ್ತಂತೆ ಸರ್. ರಸ್ತೆ ಜಾಸ್ತಿ ಒಡ್ಡಾಡಿ ಅಲ್ಲ, ಒಬ್ರು ಓಡಾಡೋ ದಾರಿ ಸರ್, ಒಬ್ರು ಓಡಾಡೋ ದಾರಿ. ಈಗ ಪ್ರತಿ ವರ್ಷ 40 ಸಾವಿರ ರೂಪಾಯಿ ಕೊಡ್ತೀವಿ ಎಕರೆಗೆ ಅಂತ ಹೇಳಿದ್ರ? ನಮಗೆ ನಕಾಶೆ ದಾರಿ ಬಂದಾಗ ಎಲ್ಲರೂ ಬೇಲಿ ಎಲ್ಲ ಒಳನ ಇದು ಹುಲಿಕುಂಟೆ ಪಂಚಾಯತಿ ತಗೊಂಡು ಹಿಡಿದು ಸೊಣಹಳ್ಳಿ ಊರ್ಗಾನ ನಕಾಶೆ ದಾರಿ ಐತೆ ಸರ್. ನಮಗೆ ಬಿಸಿಲು ಕೊಟ್ಟಿದ್ದ ಕೈ ಮುಗಿ ಕೇಳ್ಕೊಂತ ಇದ್ದೀವಿ. ಎಲ್ಲರೂ ನಮ್ಮಲ್ಲಿ ತಗೋಬೇಡ ದನಕರ ಹೊಡೆಯೋಕ್ಕಾಗಲ್ಲ. ಒಂದು ರಾಗಿ ತೆನೆ ಕೊಯ್ದು ಒಂದು ಕಳೆ ಗಿಡ ಕಿತ್ಕೊಂಡು ಎಲ್ಲ ತಲೆ ಮೇಲೆ ಕೊಡಬೇಕು, ಬದಿ ಮೇಲೆ ಹೋಗ್ಬೇಕು. ಅಲ್ಲಿ ಬಾವಿ ಬಿದ್ದು ಎದ್ದು ಆಗೋದಿಲ್ಲ. ರಾತ್ರಿ ಒಂದು ಉಂಟ್ರೆ ಭಯ. ನಮಗೆ ನಕಾಶೆ ದಾರಿ ಆದಷ್ಟು ಬಿಡಿಸ್ಕೊಡ್ಲಿ. ಈಗ ರಸ್ತೆ ಏನ್ ಮಾಡ್ಕೊಂಡಿದಾರ ಅವರು? ಯಾರು ಸರ್? ಈಗ ನಕಾಶೆ ರಸ್ತೆ ಏನಾಗಿದೆ ಇಲ್ಲಿಗ? ಎಲ್ಲ ಸೋಲಾರ್ ಹಾಕೊಂಡಾರ ಸರ್. ಸೋಲಾರ್ ಹಾಕೊಂಡ್ಬಿಟ್ಟಾರ ಸರ್. ಬಿಡ್ತಾ ಇಲ್ಲ ಸರ್. ನಮ್ಮ ಜಮೀನು ಹಾಕೋಣದೆ ಅಂತ ಹೇಳಿ ಹಾಕೋಣ. ಯಾರು? ಇವ್ರು ಹೊಲ್ದವ್ರು ಸರ್. ಹೊಲ್ದವ್ರೆಲ್ಲ 2 ಎಕರೆ, 1 ಎಕರೆ, 5 ಎಕರೆ, 3 ಎಕರೆ ಹಿಂಗೆಲ್ಲ ಅವ್ರು ಹಾಕೊಂಡವ್ರೆ. ನಮ್ಗೆ ಮೊದ್ಲು ಗುಡ್ಡಿಗೆ ಗೋಮಾಳಕ್ಕೆ ನಮಗೆ ದಾರಿ ಬಿಡಿಸ್ಕೊಡ್ಲೇಬೇಕು ಸರ್. ಕೊಟ್ಟಿದೀವಿ ಸರ್. ತಹಶೀಲ್ದಾರ್ ಕೊಟ್ಟಿದೀವಿ ಸರ್. ಇವತ್ತು ಬಂದಿದ್ದಾರೆ ತಹಶೀಲ್ದಾರ್, ಬಿಡಿಸ್ಕೊಡ್ತಿದಾರಲ್ಲ. ಬಂದವ್ರೆ. ಅದೇನೈತೆ ಅಂತ ಇದು ಮಾಡ್ಕೊಡ್ರಿ ಸರ್. ಕುರಿ ದಾನ ನಿಮ್ದು ಜಮೀನು ಹೋಗಿದೆಯಾ ಅದರಲ್ಲಿ? ಇಲ್ಲ ಸರ್, ನಾವು ಮುಂದೆ ಕೇಳಿದ್ರೆ ನಾವು ಕೊಡಲ್ಲ ಸರ್. ಕೊಡಲ್ಲ ಅಂದ್ರೆ ಕೊಡ್ರಿ ಇಲ್ಲ, ನಾವು ಕೊಡಲ್ಲ. ದನಕರ ಮೇದ್ರ ಪರವಾಗಿಲ್ಲ, ನಾವು ಕೊಡಲ್ಲ ಜಮೀನು ಸರ್. ಎಷ್ಟೆಷ್ಟು ಏನೇನಾಗಿದೆ ಅಂತ ಏನಾದ್ರು ಮಾಹಿತಿ ಇದೆಯಾ? ಸುತ್ತುಪಡಿಸಿ ಎಲ್ಲ ಒತ್ತುವರಿ ಮಾಡ್ಬಿಟ್ಟು ಹೊಲ ಮಾಡ್ಕೊಂಡ್ಬಿಟ್ಟವ್ರು ಸರ್. ಬೇಜಾನ್ ಗೋಮಾಳ ಒತ್ತುವರಿ ಮಾಡ್ಬಿಟ್ಟು ಎಲ್ಲ ಸೋಲಾರ್ ಹಾಕೊಂಡ್ಬಿಟ್ರು ಸರ್. ಅವ್ರ ಜಮೀನು 1 ಭಾಗ 3 ಭಾಗ ಗೋಮಾಳ ಮಾಡ್ಯಾರ ಸರ್. ಕೇಳಿದ್ ಬಿಡ್ತಾರೆ ನಮ್ಮ ಹೊಲ ಕೇಳಕ್ ದಿನ ಯಾರು ಅಂತಾರೆ ಸರ್. ಎಲ್ಲ ಒತ್ತುವರಿಗಳು ಬೇಜಾನ್ ಮಾಡಕ್ಕೆ ಅಕ್ಕಪಕ್ಕ ಜಮೀನು ಒತ್ತುವರಿ. ಹೌದು ಸರ್. ಗುಡ್ಡೆ ಗೋಮಾಳ ಎಲ್ಲ ಒತ್ತುವರಿ ಆಗುತ್ತೆ ಸರ್. ಬಿಡ್ತಾ ಇಲ್ಲ ಸರ್. ನಾವು ಓದಿಲ್ಲ ಬರ್ದಿಲ್ಲ, ನಮ್ಮ ಮೈಕ್ರು ಸರ್. ನಮ್ದು ಒತ್ತುವರಿ ಮಾಡ್ಯಾರ ಸರ್. ನಿಮ್ ಜಮೀನು ಒತ್ತುವರಿ ಆಗಿದೆಯಾ? ಮಾಡ್ಯಾರ ಸರ್. ಈ ಹೊಲ್ದವರೆ ಮಾಡ್ಯಾರ ಸರ್. ಒಂದು 5 ಗುಂಟೆನೇನೋ ಆಗೈತೆ. ನಿಂಗೆ ಒಂದು 10 ಅಡಿ 15 ಅಡಿ ಬರುತ್ತೆ. 10-15 ಅಡಿ. ನಿಮ್ಮ ಹೆಸರು? ಮಾಲಿಂಗಯ್ಯ ಸರ್. ಯಾವ ಊರು? ಸೊಣೆನಹಳ್ಳಿ ಸರ್.